ಧರ್ಮಸ್ಥಳದ ಬೆಳ್ತಂಗಡಿ ಏನು ಪೊಲೀಸ್ ಸ್ಟೇಷನ್ ಅದ್ರ ಮೇಲೆ ಆರೋಪ, ಅಲ್ಲಿಯೇ ದಾಖಲೆಗಳನ್ನು ಸುಟ್ಟು ಹಾಕಿದ್ದರಿಂದಾಗಿ ಇನ್ನಷ್ಟು ಅದ್ರ ಬಗ್ಗೆ ಸಂಶಯ ಶುರುವಾಗುವಂಥದ್ದು. ಇದರಿಂದ ಯಾರಿದ್ದಾರ ಏನಿದ್ದಾರ ದೊಡ್ಡ ಪ್ರಮಾಣದಲ್ಲಿ ಇದು ಏನಪ್ಪ ಅಂತಂದ್ರೆ ಒಂದು ಹೊಸ ಒಂದು ಇತಿಹಾಸವನ್ನು ಬರೆಯೋದಕ್ಕೆ ಇದು ಸಾಕ್ಷಿ ಆಗ್ತಾಯಿದೆ ಅನ್ನೋದು ಈಗಂತೂ ಖಚಿತ ಆಗ್ತಾಯಿದೆ. ಇಲ್ಲಿವರೆಗೆ ವಿಶೇಷವಾಗಿ ತಿಮ್ಮರೆಡ್ಡಿಯವರು ಆರೋಪ ಮಾಡೋದಾಗಿರ್ಬೋದು, ನಮ್ಮ ಮಟ್ಟೆನವರು ಆರೋಪ ಮಾಡೋದಾಗಿರ್ಬೋದು, ರವಿ ಪ್ರಸನ್ನ ಅವ್ರು ಮಾಡೋದಾಗಿರ್ಬೋದು, ಎಲ್ಲ ಸುಮ್ಮನೆ ಏನು ಹೇಳ್ತಾ ಇದ್ದಾರಪ್ಪ ಅನ್ನುವಂಥದ್ದು. ಇನ್ನು ಕೆಲವೊಂದಿಷ್ಟು ಜಾತಿ ಧರ್ಮಗಳ ಸಹಿತ ತರ್ತಾಯಿದ್ರು ನೋಡೋಕ್ಕೆ. ದೇಶಾಬಲು ಮಾಡೋ ಸಲುವಾಗಿ ಆರ್ ಅಶೋಕ್ ಅಂತವರಾಗಿದೆ, ಮತ್ತೊಬ್ಬರಾಗಿರ್ಬೋದು, ವಿಜಯೇಂದ್ರ ಅಂತವರಾಗಿರ್ಬೋದು, ಇವರೆಲ್ಲ ದೇಶಾಬಲು ಮಾಡೋ ದಿಶೆಯಲ್ಲಿ ಏನೋ ಪ್ರಯತ್ನ ಮಾಡ್ತಾಯಿದ್ರು. ಒಂದು ವಿರೋಧ ಪಕ್ಷದ ನಿಜವಾದ ಕೆಲಸವನ್ನು ಇವ್ರು ಮಾಡ್ತಾ ಇರಲಿಲ್ಲ ಅನ್ನೋದು ಅವ್ರ ಬಿಹೇವಿಯರಿಂದ ಗೊತ್ತಾಗುವಂಥ ವಿಷಯ ಆಗಿತ್ತು. ಅದಕ್ಕೆಲ್ಲ ಕಾಂಗ್ರೆಸ್ಸಲ್ಲೂ ಸಾಕಷ್ಟು ಜನ ಇದ್ದರು. ಅದನ್ನು ಅಂದರೆ ಒಟ್ಟಾರೆ ಮೂರು ಪಕ್ಷಗಳ ರಾಜಕೀಯ ಜನ ತಮ್ಮ ರಾಜಕೀಯ ಲಾಭ ನೋಡಿಕೊಂಡ್ರೆ ವಿನಃ ಅಲ್ಲಿ ನಡೀತಿರೋ ಅನ್ಯಾಯಗಳನ್ನು ಶೋಧಿಸಿ ತೆಗಿಬೇಕು ಅನ್ನೋಂಥದ್ದು ಇಲ್ಲದಕ್ಕಾಗಿ ಮನೆಗೆ ಜನನೇ ಇದ್ದಿಲ್ಲ ಅಂತ ಪ್ರಸಂಗ ಬಂತು. ಅದಕ್ಕೆ ಮೂಲ ಕಾರಣೀ ಪುರುಷರು ಈ 3 ಜನ. ಇವ್ರ ಹೋರಾಟ, ಒಕ್ಕಲಿನ ಹೋರಾಟ, ಒಕ್ಕಟ್ಟಿನ ಹೋರಾಟ ಇವತ್ತೊಂದು ಹಂತಕ್ಕೆ ತಂದು ನಿಲ್ಲಿಸಿದೆ. ಇವತ್ತು ಅದ್ರ ಜೊತೆಗೆ ಇವತ್ತು ಜಗದೀಶ್ ಅಂತ ಅವ್ರು ಬಂದು ಸೇರಿದ್ದಾರೆ. ಸುಪ್ರೀಂ ಕೋರ್ಟ್ ವಕೀಲರುಗಳು ಬಂದಿದ್ದಾರೆ, ಜಡ್ಜಸ್ ಬರ್ತಾ ಇದ್ದಾರೆ. ಇದ್ರೊಳಗೆ ವಕೀಲರು ಕೊನೆಗೆ ಬಂದಿದ್ದಾರೆ, ಸೇರಿ ಇದಕ್ಕೊಂದು ಹೊಸ ದಾರಿನ ಕಂಡುಕೊಂಡಿದ್ದಾರೆ. ಹೀಗಾಗಿ ಇನ್ನೂ ಇದರಿಂದ ತಪ್ಪಿಸ್ಕೊಳ್ಳೋದು ಭಾಳ ಕಷ್ಟ. ಅದರ ಮೇಲೆ ಯಾರಿದ್ದಾರೋ ಅವರು ಇನ್ನೂ ನಾವು ಅದನ್ನು ಯಾರ ಮೇಲೂ ಆರೋಪ ಮಾಡ್ತಾ ಇಲ್ಲ, ಯಾರು ಮಾಡೋ ಅವಶ್ಯಕತೆಯೂ ಇಲ್ಲ. ಆ ಮೂಳೆಗಳು, ಆ ಒಂದು ಈಗ ಏನು ಹೇಳ್ತಾ ಇರುವಂಥ ಕಥೆಗಳು, ಅದ್ರ ಜೊತೆಗೆ ಇನ್ನೊಬ್ಬ ನಮ್ಮ ಜಯಂತ್ ಟಿ ಎನ್ನುವಂಥ ಮಾಹಿತಿ ಹಾಕಿನ ಹೋರಾಟಗಾರರು ಅವರು ಇವತ್ತು ಇಳಿದಿದ್ದಾರೆ ಇದರಲ್ಲೇ ಕಣದಲ್ಲೇ. ಅವ್ರ ಜೊತೆ ಇನ್ನೂ 5-6 ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಾಕ್ಷಿಗಳ ಮೇಲೆ ಸಾಕ್ಷಿ ಹೊರಗೆ ಬರ್ತಾ ಇದ್ದಾರೆ, ಜೊತೆಗೆ ಮೂಳೆಗಳು ಸಿಗ್ತಾ ಇದ್ದಾವೆ. ಭಾಳ ಮಹತ್ವದಂದ್ರೆ ಅದು ಹೋಗಿದ್ದು ಎಲ್ಲಿದಾವ ಒಂದು ಕೇಳುವಂಥದ್ದು. ನಿಧಾನಕ್ಕೆ ಸ್ಟಾರ್ಟ್ ಆಗಿತ್ತು, ಎಲ್ಲಿದಾವಪ್ಪ ನಿನ್ನ ಮೂಳೆ ಅಂತ ಕೇಳುವಂಥದ್ದು. ಯಾಕೆ ನಿನ್ನ ಮೂಳೆ ತೇಲಿನಂತ ಮಟ್ಟಿಗೆ ಬಂದಿದ್ರು ಏನೋ ಯಾರಿಗೂ ಗೊತ್ತು. ಹೇಗಂತಂದರೆ ಈ ಪಾಳೆಗಾರಿಕೆ ಮಾಡೋ ಸ್ಥಿತಿ ಇದ್ದಂಥ ಜನ ವಿಶೇಷವಾಗಿ ತಮ್ಮದು ಸತ್ಯ, ತಾವು ಮಾತಾಡಿದ್ದ ಸತ್ಯ ಅನ್ನುವಂಥ ಮಾತುಗಳು ಇವತ್ತು ಅದಕ್ಕೆ